ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಬೀಟ್ರೂಟ್ ರೆಸಿಪಿಯನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನನಗೆ ಗೊತ್ತು ತುಂಬ ಜನರಿಗೆ ಬೀಟ್ರೂಟ್ ಅಂದರೆ ಇಷ್ಟ ಆಗಲ್ಲ, ಯಾಕೆಂದರೆ ಅದು ತುಂಬ ಸ್ವೀಟ್ ಆಗಿರುತ್ತೆ ಅಂತ. ಬಟ್ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ನಮ್ಮ ಬ್ಲಡ್ ಕೌಂಟ್ನ ಜಾಸ್ತಿ ಮಾಡೋದಾಗಿರಲಿ, ಸೊ ನಮ್ಮ ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ. ಸೊ ಒಕೇಶ್ನಲಿ ಒಂದ್ಸಲ ನಾವು ಬೀಟ್ರೂಟ್ ಇಂಟೇಕ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ. ಅದಕ್ಕೆ ನಾನಿವತ್ತು ಒಂದು ಬೀಟ್ರೂಟ್ ಪಲ್ಯನ ಸಿಂಪಲ್ ಆಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ನಮ್ಮ ಕೋಸ್ಟಲ್ ಸೈಡಲ್ಲಿ ಬೀಟ್ರೂಟ್ ಉಪ್ಕರಿ ಅಂತ ಕರಿತೀವಿ ನಾವು. ಸೊ ಇನ್ಯಾಕೆ ತಡ, ಬನ್ನಿ ಇವತ್ತು ಯಾವ ಥರ ನಾನು ಮಾಡ್ತೀನಿ ಅನ್ನೋದನ್ನ ನಿಮಗೂ ತೋರಿಸ್ತೀನಿ. ಇಲ್ಲಿ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ. ಸೊ ಇದು ಬಿಸಿ ಆದಮೇಲೆ ನಾನು ಇದಕ್ಕೆ 3/4 ಚಮಚ ಸಾಸಿವೆ ಹಾಗೂ 3/4 ಚಮಚ ನಾನು ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು, ಉದ್ದಿನ ಬೇಳೆ ಅಲ್ಲಿ ತನಕ ನೀವು ಹುರ್ಕೋಬೇಕಾಗತ್ತೆ. ಇವಾಗ ನೀವು ನೋಡ್ಬೋದು ಗೋಲ್ಡನ್ ಕಲರ್ ಬಂದಿದೆ. ಇದಕ್ಕೆ ನಾನು 2 ಹಸಿಮೆಣಸಿನಕಾಯಿನ ಉದ್ದುದ್ದ ಕಟ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಹೀಂಗು ಹಾಕ್ತೀನಿ. ಆಮೇಲೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀವು ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು. ನಾನಿವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ. ನಿಮಗೆ ಇವಾಗ ಸ್ವಲ್ಪ ಮಾಡಿ, ಯಾಕಂದರೆ ಕಡಿಮೆ ಅನಿಸಿದ್ರೆ ನೀವು ಕೊನೆಯಲ್ಲಿ ಮತ್ತೆ ಬೇಕಾದರೆ ಟೇಸ್ಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಇವಾಗ ನಾನು ಚೆನ್ನಾಗಿ ಒಂದು ಮಿಕ್ಸ್ನ ಮಾಡಿಬಿಟ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆಗಬೇಕು ಆನಿಯನ್. ನೀವು ನೋಡ್ತಾ ಇದ್ದೀರಾ ಇವಾಗ ಈರುಳ್ಳಿ ಎಲ್ಲ ಬೆಂದಿದೆಯಲ್ವಾ. ಇದಕ್ಕೆ ನಾನು ಇವಾಗ ಒಂದು ಸಿಪ್ಪೆನ ಸುಲ್ಕೊಂಡಿರೋ ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋ ಬೀಟ್ರೂಟ್ನ ಹಾಕ್ತಾ ಇದ್ದೀನಿ. ನಾನು ಮೀಡಿಯಮ್ಗಿಂತನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೀಟ್ರೂಟ್ನ, ನೀವು ನೋಡ್ಬೋದು. ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಮಿಕ್ಸ್ನ ಮಾಡಿಬಿಟ್ಟು, ನೀವು ನೋಡ್ತಾ ಇದ್ದೀರಾ ಮಿಕ್ಸ್ ಮಾಡಿ, ನಾನಿವಾಗ ಸ್ವಲ್ಪ ಇದಕ್ಕೆ ನೀರನ್ನ ಹಾಕ್ಕೋತೀನಿ. ನಾನಿಲ್ಲಿ ಒಂದು 3/4 ಲೋಟ ನೀರನ್ನ ತೊಗೊಂಡಿದ್ದೀನಿ. ಸೊ ನೀರನ್ನ ಹಾಕೋದ್ರಿಂದ ಬೇಗ ನಿಮಗೆ ಸಾಫ್ಟ್ ಆಗುತ್ತೆ ನಿಮ್ಮದು ಬೀಟ್ರೂಟ್ ಎಲ್ಲ. ಸೊ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ ನಾನೊಂದು ಲಿಡ್ನ ಮುಚ್ತೀನಿ. ಒಂದು 10 ನಿಮಿಷ ನೀವು ಇದನ್ನು ಮುಚ್ಚಿಡಬೇಕಾಗತ್ತೆ. ಇವಾಗ 10 ನಿಮಿಷ ಆಗಿದೆ. ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಬೀಟ್ರೂಟ್ ಅಂತ. ಇದಕ್ಕೆ ಇವಾಗ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ತೀನಿ. ಸೊ ಕಾಯಿ ತುರಿ ಹಾಕೋದ್ರಿಂದ ಇದ್ರ ಟೇಸ್ಟೇ ಬೇರೆ ಥರ ಇರುತ್ತೆ. ಸೊ ಇದಕ್ಕೆ ಇವಾಗ ನಾನು ಕಾಯಿ ತುರಿನ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಇವಾಗ ನೀವು ರೆಡಿಯಾಗಿದೆ ತಿನ್ನೋದಕ್ಕೆ. ಇವಾಗ ನಾನು ಪ್ಲೇಟಿಂಗ್ ಮಾಡ್ತೀನಿ ಇದನ್ನು. ಆಮೇಲೆ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಹೇಳ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಐ ಹೋಪ್ ಟೇಸ್ಟೂ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಸೊ ಪ್ಲೇಟಿಂಗ್ ಮಾಡ್ತೀನಿ. ಇವಾಗ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಆ ಒಂದು ಬೀಟ್ರೂಟ್ದು ಸ್ವೀಟ್ನೆಸ್ ಇರ್ಬೋದು, ಆಮೇಲೆ ಆ ಗ್ರೀನ್ ಚಿಲ್ಲಿ ಸ್ಪೈಸಿನೆಸ್ ಇರ್ಬೋದು, ಎರಡೂ ತುಂಬ ಚೆನ್ನಾಗಿ ಕಂಬೈನ್ ಆಗಿದೆ. ಸೊ ನೀವೂ ಟ್ರೈ ಮಾಡಿ ಮನೆಯಲ್ಲಿ, ಯಾವ ಥರ ಬರುತ್ತೆ ಅಂತ ನೀವೂ ಹೇಳಿ ನನಗೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಆ್ಯಂಡ್ ಕಮೆಂಟು ಮಾಡಿ. ಸೊ ದಟ್ ನಂಗೆ ಗೊತ್ತಾಗುತ್ತೆ ವಿಡಿಯೋ ಯಾವ ಥರ ರೀಚ್ ಆಗ್ತಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್.